ಯಾವ್ದೋ ಒಬ್ಬ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲಾರ್ದ ಹಗುರವಾಗಿ ಮಾತಾಡ್ತಿರಲ್ಲ, ಅದರ್ದ ಒಂದ್ ಕತಿ ಮುಖಾಂತರ ಹೇಳ್ತೀನಿ ಕೇಳ್ರಿ. ಇಲ್ಲಿ ಒಂದ್ ದಿನ ಒಂದು ಗುಬ್ಬಿ ಮತ್ತ ಅದ್ರ ಮರಿಗಳ ಹೋಗಿ ಒಂದ್ ಗಿಡದಕ್ಕ ಆಸರೆ ಕೇಳಿದ್ವು ಅಂತ, ನನಗ ಇಲ್ಲಿ ಜೀವನ ಮಾಡಕಂದ್ರ ಗೂಡ್ ಕಟ್ಟಾಕ ಜಾಗ ಕೊಡು ಅಂತ ಹೇಳಿ. ಅವಾಗ ಆ ಮರ ಹೇಳ್ತಂತ, ಇಲ್ಲ ನನಗ್ ಇಲ್ಲಿ ಕೊಡಕ್ ಆಗಂಗಿಲ್ಲ, ನೀ ಬೇರೆ ಕಡೆ ಹೋಗು ಅಂತ. ಸರಿ ಅಂತ ಹೇಳಿ ಮತ್ತೊಂದ್ ಮರದ ಹತ್ರ ಹೋಗಿ ಆಸರೆ ಕೇಳಿದಾಗ ಅದು ಆಯ್ತು, ನೀ ಕಟ್ಕೊಂಡ್ ನೀ ಜೀವನ ಮಾಡು ಅಂತ ಹೇಳ್ತಂತ. ಆಮೇಲೆ ಒಂದ್ ಸ್ವಲ್ಪ ದಿನದ ನಂತರ ಏನಾಯ್ತು, ಮಳಿ ಗಾಳಿ ಬಂದಿದ್ಕ ಆ ಮೊದ್ಲು ಕೇಳಿದ್ದೇನ್ ಆಸರೆ ಕೇಳಿದ್ ಮರ ಆ ಮಳಿ ಗಾಳಿಗೆ ಬಿತ್ತಂತ. ಅವಾಗ ಗುಬ್ಬಿ ಬಂದು ಅದ ಮರದ ಮ್ಯಾಗ ಕುಂತ ಕೇಳ್ತಂತ, ನೋಡು ನೀ ನನಗ ಅವತ್ತ ಜಾಗ ಕೊಡ್ಲಿಲ್ಲ ಅಂದ್ರ ನನಗ ಜೀವನ ಮಾಡಾಕ ಜಾಗ ಕೊಡ್ಲಿಲ್ಲ, ಆ ನಿನ್ ಕರ್ಮದ ಫಲನ ಇವತ್ತ ನಿನ್ನ ಕೆಡವೈತಿ ಅಂತ ಹೇಳಿ. ಅವಾಗ ಆ ಮರ ನಕ್ಕೊಂತ ಹೇಳ್ತಂತ, ನನಗ್ ಗೊತ್ತಿತ್ತು ನಾ ದುರ್ಬಲ ಆಗೀನಿ ಅಂದ್ರೆ ನಾ ವೀಕ್ ಆಗೀನಿ ಅಂತ ಹೇಳಿ, ನಾ ಇವತ್ತಲ್ಲ ನಾಳೆ ಬೀಳ್ತೀನಿ ಅನ್ನೋ ಒಂದು ಉದ್ದೇಶಕ್ಕನ ನಿನಗ ಜಾಗ ಕೊಡ್ಲಿಲ್ಲ. ಯಾಕಂದ್ರ ನೀನು ಮತ್ತ ನಿನ್ ಮರಿಗೋಳ ಚಂದಾಗ ಇರ್ಲಿ, ಹೋಗಿ ಬೇರೆ ಕಡೆ ಜೀವನ ಮಾಡ್ಲಿ ಅಂತ ಹೇಳೇನ ನಾನ್ ನಿಮಗ ಇಲ್ಲಿಂದನ ತಿರಸ್ಕಾರ ಮಾಡಿ ಕಳಿಸಿದ್ನಿ ಅಂತೇಳಿ. ಅದೇ ರೀತಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಬಗ್ಗೆ ಮಾತಾಡ್ಬೇಕಂದ್ರ ಅವ ಯಾವ ಪರಿಸ್ಥಿತಿ ಒಳಗದಾನ ಹೆಂಗದಾನ ಅಂತ ಹೇಳಿ ಏನು ತಿಳ್ಕೊಲಾರ್ದನ ಮಾತಾಡಕ್ ಹೋಗ್ಬೇಡ್ರಿ. ನಾ ಹೇಳೋದು ಇಷ್ಟ, ಎಲ್ಲವೂ ಇಲ್ಲಾರ ನಾಲಿಗೆ ಐತೆ ಅಂತ ಹೇಳಿ ಇನ್ನೊಬ್ಬರ ಬಗ್ಗೆ ಎತ್ರ ಪಿತ್ರ ಮಾತಾಡಕ್ ಹೋಗ್ಬೇಡ್ರಿ.